ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಅನ್ನೋ ಒಂದು ಟಾಪಿಕಿಂದ ಚರ್ಚೆಯನ್ನು ಆರಂಭಿಸೋಣ. ಸ್ನೇಹಿತರೆ, ಇವುಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿವೆ. ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಭಾರತದಲ್ಲಿ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ 2ನೇ ಸ್ಥಾನವನ್ನು ಕರ್ನಾಟಕ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಹೊಂದಿರುವಂಥದ್ದು. ಇನ್ನು ಕರ್ನಾಟಕದಲ್ಲಿರುವ ಕಬ್ಬಿಣದ ಅದಿರಿನ ಗಣಿಗಳ ಸಂಖ್ಯೆ 75 ಕಬ್ಬಿಣದ ಅದಿರಿನ ಗಣಿಗಳಿವೆ. ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ಕಬ್ಬಿಣದ ಅದಿರಿನಲ್ಲಿ ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರಿನ ಪಾಲು 63% ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರು ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪ ಹೊಂದಿದಂತಹ ಜಿಲ್ಲೆ ಯಾವುದಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪ ಬಳ್ಳಾರಿ ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ಸರ್ವೋಚ್ಚ ನ್ಯಾಯಾಲಯ ಕುದುರೆಮುಖದಲ್ಲಿ ಕಬ್ಬಿಣದ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಲಿಕ್ಕೆ ಕಾರಣ ಏನಂದರೆ ಜೀವ ವೈವಿಧ್ಯತೆಯನ್ನು ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಗಣಿಗಾರಿಕೆ ಮೈನಿಂಗನ್ನು ಮುಚ್ಚಿಸಿದೆ. ಮ್ಯಾಂಗನೀಸ್ ಅದಿರು ಮುಖ್ಯವಾಗಿ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ ರೂಪದಲ್ಲಿ ಸಿಗ್ತದೆ. ಇನ್ನು ಮ್ಯಾಂಗನೀಸ್ ಅದಿರನ್ನು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲಿಕ್ಕೆ ಕಾರಣ ಏನಂದರೆ ಕಬ್ಬಿಣದ ಕಾಠಿಣ್ಯತೆಯನ್ನು ಹೆಚ್ಚಿಸಲಿಕ್ಕೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಮ್ಯಾಂಗನೀಸ್ ಅದಿರನ್ನು ಬಳಸ್ತಾರೆ. ದೇಶದಲ್ಲಿ ಒಟ್ಟು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು 27% ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ಇದೆ. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ 2ನೇ ಸ್ಥಾನ ಇದೆ. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ 2ನೇ ಸ್ಥಾನ ಇದೆ. ಕರ್ನಾಟಕದ ಅತಿ ಮುಖ್ಯವಾದ ಮ್ಯಾಂಗನೀಸ್ ಅದಿರು ಉತ್ಪಾದಿಸುವ ಪ್ರದೇಶ ಯಾವುದಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಡೂರು. ಇಲ್ಲಿ ಏನಿದಪ್ಪ ಅಂದರೆ ಮ್ಯಾಂಗನೀಸ್ ಅದಿರು ಜಾಸ್ತಿ ಇದೆ. ಮ್ಯಾಂಗನೀಸ್ ಅದಿರು ಮುಖ್ಯವಾಗಿ ಇಲ್ಲಿ ಸಿಗ್ತದೆ. 90% ಮ್ಯಾಂಗನೀಸ್ ಇದೆ. ಎಲ್ಲಿ? ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ 90% ಮ್ಯಾಂಗನೀಸ್ ಅದಿರು ಸಿಗ್ತದೆ. ಬಾಕ್ಸೈಟ್ ಅದಿರಿನಿಂದ ದೊರೆಯುವಂತಹ ಲೋಹ ಯಾವುದಂದರೆ ಅಲ್ಯೂಮಿನಿಯಂ ಲೋಹ. ಬಾಕ್ಸೈಟ್ ಅದಿರಿನಿಂದ ದೊರೆಯುವಂತಹ ಲೋಹ ಅಲ್ಯೂಮಿನಿಯಂ ಲೋಹ ಸಿಗ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಅದಿರು ಉತ್ಪಾದಿಸುವಂತಹ ಜಿಲ್ಲೆ ಯಾವುದಂದರೆ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಕ್ಸೈಟನ್ನು ಉತ್ಪಾದನೆ ಮಾಡ್ತಾರೆ. ಕರ್ನಾಟಕದಲ್ಲಿ ದೊರೆಯುವ ಬಾಕ್ಸೈಟ್ ಅದಿರನ್ನು ಬೆಳಗಾವಿಯ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯಲ್ಲಿ ಬಳಕೆ ಮಾಡ್ತಾರೆ. ಅದಕ್ಕೆ ಇಂಡಾಲ್ಕೋ ಕಂಪನಿ ಅಂತ ಕರೀತಾರೆ. ಅಲ್ಲಿ ಬೆಳಗಾವಿಯಲ್ಲಿ ಇಂಡಾಲ್ಕೋ ಕಂಪನಿ ಇದೆ. ಅಲ್ಲಿ ಬಾಕ್ಸೈಟ್ ಅದಿರನ್ನು ಆ ಕೈಗಾರಿಕೆಯಲ್ಲಿ ಬಳಸ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ರಾಜ್ಯ ಯಾವುದಂದ್ರೆ ಕರ್ನಾಟಕ. ಕೋಲಾರದ KGF ಚಿನ್ನದ ಗಣಿ ಆರಂಭವಾದದ್ದು ಕ್ರಿಸ್ತಿ ಶಕ 1885ರಲ್ಲಿ. ಭಾರತದಲ್ಲಿ ಮೊದಲು ಚಿನ್ನದ ಗಣಿಯನ್ನು ಆರಂಭಿಸಿದವರು ಜಾನ್ ಟೈಲರ್. 1880ರಲ್ಲಿ ಭಾರತದಲ್ಲಿ ಮೊದಲು ಚಿನ್ನದ ಗಣಿಯನ್ನು ಆರಂಭಿಸಿದವರು ಜಾನ್ ಟೈಲರ್. ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದಂದರೆ ಚಾಂಪಿಯನ್ ರೀಫ್. ಇದು ಕೋಲಾರ ಜಿಲ್ಲೆಯಲ್ಲಿ ಇರುವಂಥದ್ದು. 3217 ಮೀಟರ್ ಆಳವಾಗಿದೆ. ಅಲ್ಲಿನ ಚಿನ್ನದ ಗಣಿಯ ಹೆಸರು ಚಾಂಪಿಯನ್ ರೀಫ್. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವಂತಹ ಗಣಿ ಪ್ರದೇಶ ಯಾವುದಂದರೆ ರಾಯಚೂರು ಜಿಲ್ಲೆಯ ಹಟ್ಟಿ ಗಣಿ ಪ್ರದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆಯನ್ನು ಭಾರತದಲ್ಲಿ ಅತಿ ಹೆಚ್ಚಾಗಿ ಮಾಡುವುದು ರಾಯಚೂರು ಜಿಲ್ಲೆಯ ಹಟ್ಟಿ ಗಣಿ ಪ್ರದೇಶದಿಂದ. ಇನ್ನು ಕುದುರೆಮುಖದಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ. ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಯಾವುದಂದರೆ ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರು ಅತ್ಯುತ್ತಮ ದರ್ಜೆಯ ಒಂದು ಕಬ್ಬಿಣದ ಅದಿರಾಗಿದೆ. ಸ್ನೇಹಿತರೆ, ಇಷ್ಟು ನಾವು ಕರ್ನಾಟಕದ ಖನಿಜ ಸಂಪನ್ಮೂಲಗಳ 1 ಲೈನ್ ಕ್ವಶನ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಟಾಪಿಕನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.